ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಕಲಾವಿದರ ಸಂಘ ಮತ್ತು ಛಾಯಾಗ್ರಾಹಕರ ಸಂಘ ಹೆಡ್ಸ್ನೆಲ್ಲ ಕರೆದು ಮಾತಾಡಿ ನನ್ನ ಪಿಕ್ಚರ್ಗೆ ಪ್ರಚಾರಕ್ಕೆ ರಮ್ಯ ಅವ್ರನ್ನ ಮನವೊಲಿಸಿ ಕರೆಸ್ತೀನಿ ಅಂತ ಹೇಳಿದ್ದಾರೆ. ನಾಳೆ 4 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ನಾಳೆ 4 ಗಂಟೆ ಮೀಟಿಂಗು ಅವರೆಲ್ಲರೂ ಏನು ಡಿಸಿಷನ್ ತೊಗೊಳ್ತಾರೋ ಮತ್ತು ಇಡೀ ನಿರ್ಮಾಪಕರು ಸಾರಾಂಗರು ಇರ್ತಾರೆ. ಅವರೆಲ್ಲ ಕೂತು ನನಗೆ ನನ್ನ ಇಡೀ ಸಮಸ್ಯೆಗಳನ್ನ ನಾನು ಇಡೀ ಏನೇನು ಆಗಿದೆ ಎಲ್ಲ ಡೀಟೇಲ್ಸು ಕೂಡ ಇವತ್ತು ಕೊಟ್ಟಿದ್ದೀನಿ ಅವರಿಗೆ. ನಾಳೆ 4 ಗಂಟೆ ಒಳಗೆ ನನಗೆ ಈ ತೀರ್ಮಾನ ತಗೊಂಡು ನನಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ತಿಳ್ಕೊಂಡೆ. ಬೆಳಿಗ್ಗೆ ಅವ್ರು ಮಾತಾಡಿದ ಸ್ಟೈಲ್ ನೋಡಿದ್ರೆ ಅವ್ರಿಗೆ ಬರ್ತಾರೆ ಅನ್ನೋದು ಒಂದರಲ್ಲಿ ತುಂಬ ಡೌಟ್ ಇರುತ್ತಾರೆ. ನಿಮ್ಮ ಅಂದರೆ ಅವರು ನಾವು ಪ್ರಚಾರಕ್ಕೆ ಬರದೇ ಇದ್ದು ಅಥವಾ ನಿಮ್ಮ ಸಿನಿಮಾಗೆ ಯಾವುದೇ ರೀತಿಯಾದಂಥ ಕೋಆಪರೇಷನ್ ಮಾಡ್ತಾ ಇದ್ದರೆ ಅದು ಮತ್ತೆ ಏನು ಮಾಡ್ತೀರಾ? ನಾಳೆ 4 ಗಂಟೆ ಅಂತ ಹೇಳಿದ್ದಾರೆ. ಎಲ್ಲ ಹೆಡ್ಸ್ಗಳು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಇಡೀ ಭರವಸೆ ನಿಮಗಿದೆ 100% ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಸಂಘ, ಕಲಾವಿದರ ಸಂಘ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಅದಕ್ಕೆ ಎಲ್ಲರೂ ಒಪ್ಕೋಬೇಕಾಗುತ್ತೆ. ಎಲ್ಲರೂ ಅದಕ್ಕೆ ಬದ್ಧವಾಗಿರ್ಬೇಕು. ನನ್ನ ಅನುಭವದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆನೇ ಅಲ್ಲ. ಖಂಡಿತವಾಗ್ಲೂ ಅದು ಯಾಕೆ ಈ ಥರ ದೊಡ್ಡ ಸಮಸ್ಯೆ ಆಗಿ ಬಿಂಬಿಸ್ತಾ ಇದ್ದಾರೆ ಅಂತ ನನಗೂ ಗೊತ್ತಾಗ್ತಲ್ಲ. ಈಗ ಒಂದು ಚಿತ್ರಕ್ಕೆ ಪ್ರಚಾರಕ್ಕೆ ಕಲಾವಿದರು ಬರಬೇಕು, ಅದು ಧರ್ಮ. ಈ ನಿಟ್ಟಿನಲ್ಲಿ ನಿರ್ಮಾಪಕರಿಗೂ ಆ ಚಿತ್ರದ ನಾಯಕಿ ರಮ್ಯವ್ರಿಗೂ ಏನೋ ಸಣ್ಣ ಒಂದು ಸಮಸ್ಯೆ ಬಂದಿರ್ಬೋದು. ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಹಿರಿಯರಿದ್ದಾರೆ. ಕಲಾವಿದರ ಸಂಘದ ಅಧ್ಯಕ್ಷರಾದಂಥ ಅಂಬರೀಷ್ ಅವರು ಇದ್ದಾರೆ, ರಾಕ್ಲೈ ವೆಂಕಟೇಶ್ ಇದ್ದಾರೆ, ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ಬಸಂತ್ ಕುಮಾರ್ ಪಟೇಲ್, ವಿಶೇಷವಾಗಿ ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂಥ KCN ಚಂದ್ರಶೇಖರ್ ಅವರು ಇದ್ದಾರೆ, ನಾವಿದ್ದೀವಿ, ಎಲ್ಲರೂ ಇದ್ದೀವಿ. ಆ ಸಮಸ್ಯೆನ ಬಗೆಹರಿಸದೇ ಇರುವಂಥ ಸಮಸ್ಯೆ ಅಲ್ಲ ಸರ್. ದಯವಿಟ್ಟು ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸಮಸ್ಯೆನ ಬಗೆಹರಿಸ್ತೀವಿ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಎಮೋಷನಲ್ ಆಗಿ ಏನೇನೋ ಆಗುತ್ತೆ. ಅದಕ್ಕೆ ಯಾರು ಕೂಡ ನಿರ್ಮಾಪಕರಾಗಲಿ ಕಲಾವಿದರಾಗಲಿ, ಈಗ ನಾನು ಚಿತ್ರ ಮಾಡಿದಾಗ ನನ್ನ ಚಿತ್ರಕ್ಕೆ ಹೆಚ್ಚಿನ ಪ್ರಚಾರ ಬೇಕು ಅಂತ ಕೇಳಿದ್ರಲ್ಲೂ ನಾನು ಒಬ್ಬ ನಿರ್ಮಾಪಕನಾಗಿ ತಪ್ಪಿಲ್ಲ, ಮಾಡಬೇಕಾಗುತ್ತೆ. ಆದರೆ ಇಲ್ಲೆಲ್ಲೋ ಒಂದು ಸಣ್ಣ ಬಿರುಕು ಉಂಟಾಗಿರೋದು ಸ್ವಲ್ಪ ಗೊತ್ತಾಗುತ್ತೆ. ಇದು ಸಮಸ್ಯೆ ಅಲ್ಲ. ರಮ್ಯಾ ಕೂಡ ಇನ್ನೂ ಬೆಳೆಯುವಂಥ ಕಲಾವಿದೆ. ಆಕೆ ನಿರ್ಮಾಪಕರ ಜೊತೆ ಎಲ್ಲ ಸರಿದೂಗಿಸ್ಕೊಂಡು ಈ ವಿದಾಯ ಮತ್ತೊಂದು ಅದನ್ನೆಲ್ಲ ಮಾತನ್ನು ಆಡೋದು ಬಿಟ್ಬಿಟ್ಟು ಇನ್ನೂ ನಾನು ಹೆಚ್ಚಿನ ಒಂದು ಸೇವೆಯನ್ನು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸ್ತೀನಿ ಅಂತ ಹೇಳಿ ರಮ್ಯಾ ಮುಂದೆ ಬರಬೇಕು. ಆಕೆಗೆ ಆ ಛಲ ಇದೆ, ಒಳ್ಳೆ ಕಲಾವಿದೆ, ಅಪ್ಪಟ ಕನ್ನಡದ ಕಲಾವಿದೆ. ನಮ್ಮ ಚಿತ್ರರಂಗಕ್ಕೆ ಒಂದು ರೀತಿ ಮಗಳಿದ್ದಂಗೆ. ಯಾಕೆಂತಂದರೆ ಅಂಥ ಕಲಾವಿದನ್ನು ನಾವು ಇವತ್ತು ಕಳ್ಕೊಳ್ಳೋದು ಸಿದ್ಧ ಇಲ್ಲ. ಎಮೋಷನಲ್ ಆಗಿ ಮಾತಾಡುವಂಥದ್ದನ್ನು ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ದಯವಿಟ್ಟು ನಾಳೆ ಅಂಬರೀಷ್ ಅವರು ಇರ್ತಾರೆ, ಬೇರೆ ಎಲ್ಲರೂ ಇರ್ತಾರೆ, ಹಿರಿಯರು ಎಲ್ಲ ಕೂತ್ಕೊಂಡು ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ತೀವಿ ಅನ್ನೋ ಒಂದು ಬಲವಾದ ನಂಬಿಕೆ ನನಗಿದೆ.